ಜಿಲ್ಲೆಯಲ್ಲಿ ಸಾಲು ಸಾಲಾಗಿ ಕೋಟಿ ಕೋಟಿ ಅಕ್ರಮಗಳು ಹೊರಬರ್ತಾನೆ ಇದೆ. ಪ್ರವಾಸೋದ್ಯಮ ಇಲಾಖೆ, ಕಾರ್ಮಿಕ ಇಲಾಖೆ ಆಯಿತು, ಈಗ ಜ್ಞಾನದ ಭಂಡಾರ ಗ್ರಂಥಾಲಯದಲ್ಲೂ ಕೂಡ ಕೋಟಿ ಕೋಟಿ ಅಕ್ರಮ ಬೆಳಕಿಗೆ ಬಂದಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬಾಗಲಕೋಟೆಯಲ್ಲೇ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ. ಜಿಲ್ಲಾ ಗ್ರಂಥಾಲಯದಲ್ಲೇ ಕೋಟಿ ಕೋಟಿ ಗೋಲ್ಮಾಲ್. ಸುಮಾರು 1,61,00,000 ಅಕ್ರಮದ ಕಮಟು ವಾಸನೆ. ಗ್ರಂಥಾಲಯದಲ್ಲೇ ನಾಡಿಗೆ ಆದರ್ಶರಾದ ನಾಯಕರ ಚರಿತ್ರೆಗಳು, ಸನ್ನಡತೆ, ಪ್ರಾಮಾಣಿಕತೆಯನ್ನ ಬೋಧಿಸುವಂತಹ ಪುಸ್ತಕಗಳು, ಶಾಂತ ರೀತಿಯಲ್ಲಿ ಕೂತು ಅಧ್ಯಯನ ಮಾಡ್ತಾ ಇರುವಂತಹ ಸಾರ್ವಜನಿಕರು. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲಾ ಸಾರ್ವಜನಿಕ ಗ್ರಂಥಾಲಯದಲ್ಲಿ. ಜ್ಞಾನ ಭಂಡಾರದಲ್ಲೂ ಈಗ ಕೋಟಿ ಕೋಟಿ ಅಕ್ರಮ ನಡೆದಿರೋ ಆರೋಪ ಕೇಳಿಬಂದಿದೆ. ಬಾಗಲಕೋಟೆಯಲ್ಲಿ ಪ್ರವಾಸೋದ್ಯಮ ಇಲಾಖೆ, ಕಾರ್ಮಿಕ ಇಲಾಖೆಯಲ್ಲಿ ಕೋಟಿ ಕೋಟಿ ಅಕ್ರಮ ನಡೆದಿದೆ. ಈ ಬೆನ್ನಲ್ಲೇ ಗ್ರಂಥಾಲಯದಲ್ಲೂ ಕೋಟಿ ಕೋಟಿ ಅಕ್ರಮ ಹೊರಬಿದ್ದಿದೆ. 2020-21, 21-22 ವರ್ಷದ ಆಡಿಟ್ನಲ್ಲಿ ಪುಸ್ತಕ ಖರೀದಿ, ಕರೆಂಟ್ ಬಿಲ್, ಫರ್ನಿಚರ್ ಕೆಲಸಕ್ಕೆ ಬಳಸಿದ 1,61,00,000 ಖರ್ಚಿನ ಬಿಲ್ ಕೊಟ್ಟಿಲ್ಲ. ಇಂದಿನ ಗ್ರಂಥಾಲಯ ಅಧಿಕಾರಿಯಾಗಿದ್ದಂತಹ NS ರೆಬಿನಾಳ ಹಾಗೂ ಇನ್ನೋರ್ವ ಅಧಿಕಾರಿ ಸುನೀಲ್ಗೆ ಜಿಲ್ಲಾ ಗ್ರಂಥಾಲಯದ ಹಾಲಿ ಅಧಿಕಾರಿ ಹಾಜಾರ ನಸ್ರೀನ್ ನೋಟಿಸ್ ಅನ್ನು ನೀಡಿದ್ದಾರೆ. ಪ್ರಸ್ತುತ ಅಧಿಕಾರಿ ನೋಟಿಸ್ಗೆ ಇಬ್ಬರು ಅಧಿಕಾರಿಗಳು ಉತ್ತರ ಕೊಡದೆ ಬೇಜವಾಬ್ದಾರಿಯನ್ನು ತೋರಿದ್ದಾರೆ. 2020, 21, 22 ಸಾಲಿನ ಲೆಕ್ಕ ಪರಿಶೋಧನಾ ವರದಿಯಲ್ಲಿ 1,61,00,000 ಸಮಸ್ಯೆ ಆಗಿದೆ ಅಂತ ಕಂಡು ಬಂದಿರುತ್ತದೆ. ಅದ್ರ ಬಗ್ಗೆ ಆಗಿದ್ದ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ನಾವು ನೋಟಿಸ್ ಕೊಟ್ಟಿದ್ದೀವಿ. ಅವರು ರೆಸ್ಪಾನ್ಸ್ ಮಾಡದೇ ಇದ್ದ ಕಾರಣ ನಾವು ಆಯುಕ್ತರು, ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಅವರಿಗೆ ಮಾಹಿತಿಗಾಗಿ ಪತ್ರ ವ್ಯವಹಾರ ಮಾಡಲಾಗಿದೆ ಸರ್. ಉತ್ತರ ನೀಡದೆ ನಿರ್ಲಕ್ಷ್ಯ ವಹಿಸಿದಂತಹ NS ರೆಜಿನಾಳ, ಸುನೀಲ್ ವಿರುದ್ಧ ದೂರು ನೀಡುವ ಕುರಿತು ಹಾಜಾರ ಅವರು ಮೇಲಾಧಿಕಾರಿಗಳ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ಆಯುಕ್ತರ ನಿರ್ದೇಶನದಂತೆ ಮುಂದಿನ ಕ್ರಮ ಎಂದಿದ್ದಾರೆ. ಈ ಅಕ್ರಮಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳಿಗೆ ನೋಟಿಸ್ ಕೊಡಲಾಗಿದೆ. ಆದರೂ ಕೂಡ ಅಧಿಕಾರಿಗಳು ಉತ್ತರ ನೀಡಿಲ್ಲ ಅಂತ ಜಿಲ್ಲಾಧಿಕಾರಿ KM ಜಾನಕಿ ಹೇಳಿದ್ದಾರೆ. ವ್ಯವಹಾರಗಳ ಬಗ್ಗೆ ಸೂಕ್ತ ದಾಖಲೆಗಳನ್ನ ಮತ್ತೆ ಉತ್ತರವನ್ನ ಕೇಳಿ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿ ನೌಕರರಿಗೆ ನೋಟಿಸ್ ಕೊಟ್ಟಿದ್ರು ಕೂಡ ಇಲ್ಲಿವರೆಗೂ ಅವ್ರು ನೋಟಿಸ್ ಕೊಡ್ಲಿಲ್ಲ, ಮತ್ತೆ ಅವ್ರ ಮೇಲೆ ಏನು ಕ್ರಮ ಆಗಿಲ್ಲ ಅನ್ನೋದು ಕಂಡು ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾ ಗ್ರಂಥಾಲಯಾಧಿಕಾರಿಯನ್ನ ನಾನು ಕರೆದು ಮಾತಾಡಿದ್ದೀನಿ. ಅವರು ಈಗಾಗಲೇ ಸಂಬಂಧಪಟ್ಟ ಇಲಾಖೆಯ ಆಯುಕ್ತರಿಗೆ ಈ ಬಗ್ಗೆ ವರದಿಯನ್ನ ಹಲವಾರು ಸರ್ತಿ ನೀಡಿದ್ದೀನಿ ಅಂತ ನನಗೆ ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಸಾಲು ಸಾಲಾಗಿ ಅಕ್ರಮಗಳು ಬಯಲಾಗ್ತಾ ಇವೆ. ಏನಾದ್ರೂ ಅಧಿಕಾರಿಗಳು ಅಕ್ರಮಗಳಿಗೆ ಬ್ರೇಕ್ ಹಾಕ್ತಾರಾ? ಕಾದ್ ನೋಡ್ಬೇಕಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕಾರವಾರದ ಶಿರೂರು ಬಳಿ ಗುಡ್ಡ ಕುಸಿದು 6 ಮಂದಿ ಜೀವಂತ ಸಮಾಧಿಯಾಗೋದ್ರು. ಆದರೆ ಓರ್ವ ಲಾರಿ ಚಾಲಕ ಮಣ್ಣಿನಡಿ ಸಿಲುಕಾಕಿಕೊಂಡಿದ್ದಾರೆ. ಇನ್ನೂ ಕೂಡ ಜೀವನ್ ಮರಣ ಹೋರಾಟ ನಡೆಸುತ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗಾಡಿ ಇಲ್ಲಿಟ್ಟು ನಮ್ಮ ಡ್ರೈವರ್ ಮಲಗಿಬಿಟ್ಟಿದ್ದಾನೆ. ಲ್ಯಾಂಡ್ ಸ್ಲೈಡ್ ಆಗಿದ್ದ ಟೈಮಲ್ಲಿ ಗಾಡಿ ಇದ್ರೊಳಗಿದೆ. ಈಗ ನಮಗೆ ಭಾರತ್ ಬೆನ್ಸ್ ಇಂಜಿನಿಯರ್ಸ್ ಏನು ಹೇಳ್ತಾ ಇದ್ದಾರೆ ಅಂತ, ನಿಮ್ಮ ಗಾಡಿ ಲೆಫ್ಟ್ ಸೈಡಲ್ಲಿದೆ. ಮರಣ ಮಳೆಗೆ ಉತ್ತರ ಕನ್ನಡ ನಲುಗಿ ಹೋಗಿದೆ. ವರ್ಣನ ರೌದ್ರ ನರ್ತನಕ್ಕೆ ಗುಡ್ಡಗಳು ನೆಲಕ್ಕಪ್ಪಳಿಸಿವೆ. ಮೆಗಾ ಸ್ಫೋಟಕ್ಕೆ ಅಂಕೋಲದ ಶಿರೂರು ಬಳಿ ಗುಡ್ಡ ಕುಸಿದು 6 ಮಂದಿ ಭೂಸಮಾಧಿಯಾಗಿದ್ದಾರೆ. ಅಂದು ಗುಡ್ಡ ಕುಸಿದು 2 ಗ್ಯಾಸ್ ಟ್ಯಾಂಕರ್ಗಳು ನೀರಲ್ಲಿ ಕೊಚ್ಚೋಗಿದ್ವು. ಆದರೆ ಈ ಪೈಕಿ 1 ಲಾರಿ ಮಣ್ಣಿನಡಿಯಲ್ಲಿ ಸಿಲ್ಕೊಂಡಿದೆ. ಅದೇ ಲಾರಿಯಲ್ಲಿದ್ದ ಚಾಲಕ ಕೂಡ ಮಣ್ಣಿನಡಿ ಸಿಲುಕಿರುವಂತಹ ಸಾಧ್ಯತೆ ಇದೆ. ಇನ್ನೂ ಕೂಡ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾನಂತೆ. ಅಂದು ಗುಡ್ಡ ಕುಸಿದ ಮಾರನೇ ದಿನ ಬೆನ್ಸ್ ಕಂಪನಿಯ ಲಾರಿಯಲ್ಲಿದ್ದ ಚಾಲಕನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಬಳಿಕ ಅನುಮಾನ ಬಂದು ಲಾರಿಯಲ್ಲಿದೆ ಅಂತ ಕಂಪನಿಯವರು ಲೊಕೇಶನ್ ಟ್ರ್ಯಾಕ್ ಮಾಡಿದ್ದಾರೆ. ಈ ವೇಳೆ ಗುಡ್ಡ ಕುಸಿತ ಜಾಗದಲ್ಲೇ ಲಾರಿಯ ಲೊಕೇಶನ್ ತೋರಿಸಿದೆ. ಗಾಡಿ ಇಲ್ಲಿಟ್ಟು ನಮ್ಮ ಡ್ರೈವರ್ ಮಲಗಿಬಿಟ್ಟಿದ್ದಾನೆ. ಲ್ಯಾಂಡ್ ಸ್ಲೈಡ್ ಆಗಿದ್ದ ಟೈಮಲ್ಲಿ ಗಾಡಿ ಇದ್ರೊಳಗಿದೆ. ಈಗ ನಮಗೆ ಭಾರತ್ ಬೆನ್ಸ್ ಇಂಜಿನಿಯರ್ಸ್ ಏನು ಹೇಳ್ತಾ ಇದ್ದಾರೆ ಅಂತ, ನಿಮ್ಮ ಗಾಡಿ ಲೆಫ್ಟ್ ಸೈಡಲ್ಲಿದೆ. ಈಗ 3 ದಿನ ಆಯಿತು. ಈಗ ನಾವು ಮಾತಾಡಿದ ಮೇಲೆ MLA ಅವರು ಹೇಳಿದ ಮೇಲೆ ಈಗ ಲೆಫ್ಟ್ ಸೈಡಲ್ಲಿ ಕೆಲಸ ನಡೀತಾ ಇದೆ.
ಲಾರಿಯ ಮಾಲೀಕ ಸ್ಥಳಕ್ಕೆ ಬಂದು ನೋಡಿದಾಗ ಲಾರಿ ಲೊಕೇಶನ್ ಪತ್ತೆಯಾದ ಜಾಗದಲ್ಲೇ ಗುಡ್ಡದ ಮಣ್ಣು ತುಂಬಿಕೊಂಡಿರೋದು ಕಾಣಿಸಿದೆ. ಹೀಗಾಗಿ ಇದೇ ಮಣ್ಣಿನಡಿ ಲಾರಿ ಸಿಲ್ಕೊಂಡಿದೆ ಅಂತ ಲಾರಿ ಮಾಲೀಕನ ಅನುಮಾನ. ಅಷ್ಟೇ ಅಲ್ಲದೆ ನಿನ್ನೆ ಲಾರಿ ಚಾಲಕನ ಮೊಬೈಲ್ ಮತ್ತೆ ಸ್ವಿಚ್ ಆನ್ ಆಗಿದೆಯಂತೆ. 9:30 ಆಮೇಲೆ 11 ಗಂಟೆಗೆ ಫೋನ್ ಮಾಡಿದ್ದೆ, ಆವಾಗಲೂ ಸ್ವಿಚ್ ಆಫ್ ಇದೆ. ನಾರ್ಮಲ್ ಸ್ವಿಚ್ ಆಫ್ ಮಾಡೋನಲ್ಲ, ಮಲಗಿದ್ರೂ ಸ್ವಿಚ್ ಆಫ್ ಮಾಡಲ್ಲ. ಆಮೇಲೆ ಎಲ್ಲಿದೆ ಗಾಡಿ ಅಂತೇಳಿ ನಾವು ಆಫೀಸಿಂದ ಲೊಕೇಶನ್ ಟ್ರೈಸ್ ಮಾಡಿದ ಟೈಮಲ್ಲಿ ಲೊಕೇಶನ್ ಇಲ್ಲಿ ತೋರಿಸ್ತಾ ಇತ್ತು. ಅಂಕೋಲಲ್ಲಿ ಇಟ್ಟು ಮಲಗಿರ್ಬೋದು ಅಂತೇಳಿ ನಾವು ನಾರ್ಮಲ್ ಆದೆ. ಸ್ವಲ್ಪ ಟೈಮಲ್ಲೇ ನಮಗೆ ನ್ಯೂಸ್ ಬರೋ ಸ್ಟಾರ್ಟ್ ಆಯಿತು, ಇಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಅಂತೇಳಿ. ಅಯ್ಯೋ, ಆವಾಗ ನಮಗೆ ಗೊತ್ತಾಯಿತು. ಇನ್ನು ಈ ಲಾರಿಯಲ್ಲಿ AC ಕ್ಯಾಬಿನ್ ಇದೆ. ಹೀಗಾಗಿ ಲಾರಿ ಚಾಲಕ ಇನ್ನೂ ಬದುಕಿರ್ಬೋದು ಅನ್ನೋದು ಮಾಲೀಕನ ವಾದ. ಅಂದರೆ ಆವತ್ತು ಸ್ವಿಚ್ ಆಫ್ ಆಗಿದ್ದ ಮೊಬೈಲು ನಿನ್ನೆ ಆನ್ ಆಗಿದೆ. ಅವನ ವೈಫ್ ಹೇಳ್ತಾ ಇದ್ದಾರೆ 2 ಸಲ ಆನ್ ಆಗಿ ಆಫ್ ಆಗಿದೆ. ಆಮೇಲೆ ಇವತ್ತು ಬೆಳಿಗ್ಗೆನೂ ಆನ್ ಆಗಿ ಆಫ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವ್ರ ವೈಫು. ಪ್ರೆಷರ್ ಜಾಸ್ತಿ ಆಗುತ್ತಲ್ಲ, ನಮ್ಮ ಟೆನ್ಷನ್ ಜಾಸ್ತಿ ಆಗುತ್ತಲ್ಲ. ಒಳಗಡೆ ಬದುಕಿದ್ರೆ ಮೊದಲ AC ಕ್ಯಾಬಿನ್ ಫುಲ್ ಕವರ್ಡ್ ಇದೆ, ಫುಲ್ ಸೆಕ್ಯೂರಿಟಿ ಇದೆ. ಮೇ ಬಿ ಬರೀ ಮಣ್ಣು ಅಷ್ಟೇ ಬಿದ್ದಿದ್ರೆ ಏನು ಡ್ಯಾಮೇಜ್ ಆಗಲ್ಲ ಗಾಡಿ. ಇದನ್ನೆಲ್ಲ ನೋಡಿದ್ರೆ ಲಾರಿ ಚಾಲಕ ಮಣ್ಣಿನಡಿ ಸಾವು ಬದುಕಿನ ನಡುವೆ ಹೋರಾಡ್ತಿರೋ ಸಾಧ್ಯತೆಯನ್ನ ಯಾವುದೇ ಕಾರಣಕ್ಕೂ ಅಲ್ಲಗೆಳೆಯುವಂತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.